ಹಾಯ್ ಫ್ರೆಂಡ್ಸ್, ಅರ್ಜುನ್ ಧೋನಿ ಫಿಲ್ಮ್ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸಿನಿಮಾ ಇಂಡಿಯಾದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ, ಕರ್ನಾಟಕದ ಹೆಮ್ಮೆಯ ಚಿತ್ರ. ಕನ್ನಡ ಚಿತ್ರರಂಗವನ್ನು ಭಾರತೀಯ ಚಿತ್ರರಂಗಕ್ಕೆ ಅಲ್ಲದೆ ಇಡೀ ವಿಶ್ವ ಚಿತ್ರರಂಗಕ್ಕೆ ಪರಿಚಯಿಸಿದಂತಹ ಏಕೈಕ ಚಿತ್ರ, ಅದ್ಧೂರಿ ಚಿತ್ರ, ಬ್ಲಾಕ್ ಬಸ್ಟರ್ ಚಿತ್ರ, ಅನ್ಬಿಲೀವಬಲ್ ಚಿತ್ರ, KGF ದ ಕಿಂಗ್ ಆಫ್ ಕರ್ನಾಟಕ ಗೋಲ್ಡ್ ಫಿಲ್ಮ್. ಈ ಸಿನಿಮಾದ ಸ್ಕ್ರಿಪ್ಟ್ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್ ತಿಳ್ಕೊಂಬಂದ್ಬೋಣ. ಓಕೆ, ಈ ಸಿನಿಮಾದ ಜಾನರ್ ಆ್ಯಕ್ಷನ್ ಆ್ಯಂಡ್ ಗ್ಯಾಂಗ್ಸ್ಟರ್ ಸಬ್ಜೆಕ್ಟ್. ಈ ಸಿನಿಮಾದ ಆನ್ಲೈನ್ ಕಥೆ ಏನಪ್ಪ ಅಂತಂದರೆ, ತಾಯಿ ಹೇಳಿದ ಒಂದೇ ಒಂದು ಮಾತಿಗೋಸ್ಕರ, ಅಂದರೆ ಮಗನೇ ನೀನು ಪ್ರಪಂಚದಲ್ಲಿ ಹೇಗಾದರೂ ಬದುಕು, ಅದು ಸಾಯಬೇಕಾದ್ರೆ ಮಾತ್ರ ಇಡೀ ಪ್ರಪಂಚ ನಿನ್ನನ್ನು ನೋಡಿ ನೀನು ಯಾರಂತ ಗೊತ್ತಾಗಬೇಕು, ಆ ಥರ ಬದುಕು ಅನ್ನೋ ಒಂದೇ ಒಂದು ಮಾತಿಗೋಸ್ಕರ ಈ ಸಿನಿಮಾ ಇಡೀ ಕತೆ ಒಳಗೊಂಡಿದೆ. ಅದ್ಭುತ, ಅಮೋಘ, ಫ್ಯಾಂಟಾಸ್ಟಿಕ್. ನೆಕ್ಸ್ಟ್, ಯಾವುದೇ ಒಂದು ಸಿನಿಮಾ ಹಿಟ್ ಆಗ್ಬೇಕಂತಂದರೆ ಈ ಸಿನಿಮಾ ಕೂಡ ಸೂಪರ್ ಬ್ಲಾಕ್ ಬಸ್ಟರ್ ಹಿಟ್ಟು. ಈ ಸಿನಿಮಾ ಹಿಟ್ ಆಗೋದಕ್ಕೆ ಮೇಜರ್ ಕಾರಣ ಸ್ಕ್ರಿಪ್ಟ್. ನೆಕ್ಸ್ಟ್, ಟೆಕ್ನಿಕಲ್ ಗ್ರ್ಯಾಂಡ್ ಮೇಕಿಂಗ್, ಅದ್ಭುತ. ಸೊ ಸ್ಕ್ರಿಪ್ಟ್ ಅನಾಲಿಸಿಸ್ನಲ್ಲಿ 11 ಪಾಯಿಂಟ್ಸ್ ಇದ್ದಾವೆ. 11 ಪಾಯಿಂಟ್ಸ್ ಕೂಡ ಈ ಸಿನಿಮಾದಲ್ಲಿ 11ಕ್ಕೆ 11 ಅಲ್ಲದೆ 12 ವರ್ಕ್ ಆಗಿದೆ. ಔಟ್ ಆಫ್ ಔಟ್, ಬ್ಲಾಕ್ ಬಸ್ಟರ್, ಅಲ್ಟಿಮೇಟ್ ಎಲ್ಲವೂ ವರ್ಕೌಟ್ ಆಗಿವೆ. ತಿಂದು ಬಿಸಾಕ್ ತೆಗೆದ್ಬಿಟ್ಟಿದೆ. ಪಾಯಿಂಟ್ ನಂಬರ್ 1, ಸ್ಟೋರಿ, ಅಲ್ಟಿಮೇಟ್. ತಾಯಿಯ ಸೆಂಟಿಮೆಂಟ್ ಜೊತೆಗೆ ತಾಯಿ ಹೇಳಿದ ಒಂದೇ ಒಂದು ಮಾತಿಗೋಸ್ಕರ ಪ್ರಪಂಚದಲ್ಲಿ ನೀನು ದೊಡ್ಡ ವ್ಯಕ್ತಿಯಾಗಿ ಸಾಯಿ, ಶ್ರೀಮಂತನಾಗಿ ಸಾಯಿ ಅನ್ನೋ ಒಂದೇ ಒಂದು ಮಾತಿಗೋಸ್ಕರ, ತಾಯಿಯ ಒಂದು ಆಸೆಗೋಸ್ಕರ, ಕನಸಿಗೋಸ್ಕರ ಅತ್ಯಂತ ಶ್ರೀಮಂತವಾಗಿರುವಂಥ ಗೋಲ್ಡ್ ಮೈನಿಂಗನ್ನು, ಆ ಗೋಲ್ಡ್ ಮೈನಿಂಗ್ಗೆ ಇವನು ರಾಜನಾಗಿ ಬೆಳೆದು ಇಡೀ ಇಂಡಿಯಾನ ಹೇಗೆ ಆವರಿಸ್ಕೊಳ್ತಾನೆ ಅನ್ನೋದನ್ನು ಪ್ರಶಾಂತ್ ನೀಲ್ ಅವರು ಅದ್ಭುತವಾಗಿ, ಅಮೋಘವಾಗಿ, ಸಖತ್ತಾಗಿ ತೋರಿಸಿದ್ದಾರೆ. ಸಖತ್ತ ಸ್ಟೋರಿನ ಮಾಡ್ಕೊಂಡಿದ್ರು ಕೂಡ. ಬಿಲ್ಡು KGF 1ನಲ್ಲಿ ಯಾವ ಥರ ಗರುಡನ ಸಾಯಿಸಿಬಿಟ್ಟು ನರಾಚಿಯನ್ನು ಆಕ್ರಮಣ ಮಾಡ್ಕೊತಾನೆ, ಆವಾಗ ಏನಾಗುತ್ತೆ, ಅದನ್ನು ಹೆಂಗೆ ತೋರಿಸ್ಬೋದು ಅನ್ನೋದನ್ನು ಸೂಪರಾಗಿ ಸಖತ್ತ ಸ್ಟೋರಿ ಬಿಲ್ಡ್ನ ಸೂಪರಾಗಿ ಮಾಡಿದೆ. ಫ್ಯಾಂಟಾಸ್ಟಿಕ್ ಸ್ಟೋರಿ. ನೆಕ್ಸ್ಟ್, ಪಾಯಿಂಟ್ ನಂಬರ್ 2, ಸ್ಕ್ರೀನ್ ಪ್ಲೇ. ವಾಹ್! ಸ್ಕ್ರೀನ್ಗೆ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಎಮೋಷನ್ನ ಹಿಡಿದು ಬಿಟ್ ರಿವರ್ಸ್ ಸ್ಕ್ರೀನ್ ಪ್ಲೇಯಲ್ಲಿ ಟಕ್ ಅಂತ ಹೇಳೋದು ಫಸ್ಟ್. ನನ್ನ ಪ್ರಕಾರ ಇಡೀ ಸಿನಿಮಾನ, ಅಂದರೆ ಎಲ್ಲರೂ ಹೇಳಿದ್ದಾರೆ, ಸ್ಕ್ರೀನ್ ಪ್ಲೇನ ಸ್ಕ್ರೀನ್ ಲಾಕ್ ಮಾಡಿಬಿಟ್ಟು ಅದನ್ನು ಸ್ಕ್ರೀನ್ಗೆ ಹೇಳೋದು ಒಂದು ಕಲೆ. ಅದನ್ನು ರಿವರ್ಸ್ ಸ್ಕ್ರೀನ್ ಪ್ಲೇಯಲ್ಲಿ ಕಥೆನ ಹೇಳೋದು ಅದು ಇನ್ನೊಂದು ಕಲೆ. ಅದನ್ನು ಪ್ರಶಾಂತ್ ನೀಲ್ ಅವರು ಸ್ಕ್ರೀನಿಗೆ ಅದ್ಭುತವಾಗಿ, ಸಖತ್ತಾಗಿ ಎಮೋಷನ್ಸ್ ಮೂಲಕ ಟಕ್ ಎಲ್ಲಿ ಏರಿಸ್ಬೇಕಂತ ಸ್ಕ್ರೀನಿಗೆ ಸಖತ್ತಾಗಿ ಹೇಳಿದ್ದಾರೆ. ಅದನ್ನು ಅದೇ ರೀತಿಯಾಗಿ ಸ್ಕ್ರಿಪ್ಟಲ್ಲಿ ಸ್ಕ್ರೀನ್ ಪ್ಲೇನ ಬರ್ಕೊಂಡಿದ್ದಾರೆ ಸೂಪರಾಗಿ, ಫ್ಯಾಂಟಾಸ್ಟಿಕ್. ನೆಕ್ಸ್ಟ್, ಪಾಯಿಂಟ್ ನಂಬರ್ 3, ಕ್ಯಾರೆಕ್ಟರೈಸೇಷನ್. ಈ ಸಿನಿಮಾ ಅಂದರೆ ಇಡೀ ಸಿನಿಮಾ KGF ಓನ್ಲಿ ಕ್ಯಾರೆಕ್ಟರೈಸೇಷನ್ ಸಿನಿಮಾ. ಇಲ್ಲಿ ಆ್ಯಕ್ಷನ್ ಮೂಲಕ ಕ್ಯಾರೆಕ್ಟರ್ಗಳನ್ನು ಸೃಷ್ಟಿ ಮಾಡಿಬಿಟ್ಟು ಈ ಕಥೆಯಲ್ಲಿ ಒಂದು ಗೋಲ್ಡ್ ಮೈನ್ಗೋಸ್ಕರ, ಬಂಗಾರದ ಗೋಲ್ಡ್ ಮೈನ್ಗೋಸ್ಕರ ಹೇಗೆ ಹೀರೋ ಅದನ್ನು ಪಡ್ಕೊತಾನೆ, ಅದಕ್ಕೋಸ್ಕರ ಎಷ್ಟೆಷ್ಟು ಜನಗಳು, ಎಷ್ಟೆಷ್ಟು ವಿಲನ್ಗಳು ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅನ್ನೋ ಕ್ಯಾರೆಕ್ಟರ್ಗಳನ್ನು ಸೃಷ್ಟಿ ಮಾಡಿಬಿಟ್ಟು ಆ ಕ್ಯಾರೆಕ್ಟರ್ಗಳನ್ನ ವಿಜೃಂಭಣೆಯಾಗಿ ತೋರಿಸಿ ಆ ಕ್ಯಾರೆಕ್ಟ್ರಿಗೆ ಸರಿಸಮವಾಗಿ ಹೀರೋ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿದೆಯಲ್ಲ, ಅದು ಈ ಸಿನಿಮಾದಲ್ಲಿ ವರ್ಕ್ ಆಗಿದೆ. ಸೊ ಇಡೀ ಸಿನಿಮಾ ಕ್ಯಾರೆಕ್ಟರ್ ಮೇಲೆ, ಅಂದರೆ ಹೀರೋ ಕ್ಯಾರೆಕ್ಟರ್ ಮೇಲೆ ನಿಂತಿದೆ. ಹೀರೋನೇ ಈ ಸಿನಿಮಾನ ಇಡೀ ಕಥೆನ ತೊಗೊಂಡೋಗಿದೆ. ಅಂದರೆ ಹೀರೋ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಇಡೀ ಸಿನಿಮಾನ ತೊಗೊಂಡೋಗುತ್ತೆ, ನಿಮ್ಮನ್ನು ನೋಡ್ಸ್ಕೊಂಡು ಹೋಗುತ್ತೆ. ಅದ್ಭುತವಾಗಿ ಸಖತ್ತಾಗಿ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿದರೆ. ಹೀರೋ ಕ್ಯಾರೆಕ್ಟರ್ ಯಾವ ಥರ ಇದೆಯಪ್ಪ ಅಂತಂದರೆ, ಈ ಕಥೆಯಲ್ಲಿ ಹೀರೋ ಕ್ಯಾರೆಕ್ಟರ್ನ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ, ಆ್ಯಂಗ್ರಿ ಯಂಗ್ ಮ್ಯಾನ್ ಲುಕ್, ಆ ರೇಂಜ್ಗೆ ಇಡೀ ಕ್ಯಾರೆಕ್ಟರ್ನ ಹೀರೋ ಕ್ಯಾರೆಕ್ಟರ್ನ ಹೇಳ್ತಿರೋದು, ಆ ರೇಂಜಿಗೆ ತೋರಿಸ್ಕೊಂಡು ಹೋಗಿದ್ರೆ ಅದಕ್ಕೆ ತಕ್ಕ ಹಾಗೆ
ಆಲ್ಮೋಸ್ಟ್ ಎಲ್ಲ ವಿಲನ್ಸ್ ಕ್ಯಾರೆಕ್ಟರ್ಗಳನ್ನು ಕೂಡ ಸಖತ್ತಾಗಿ ಸೃಷ್ಟಿ ಮಾಡಿಕೊಂಡು ಸಖತ್ತಾಗಿ ಬರ್ಕೊಂಡಿದ್ದಾರೆ. ಒಂದೊಂದು ಕ್ಯಾರೆಕ್ಟರ್ ಕೂಡ ಒಂದೊಂದು ಕತೆ ಹೇಳುತ್ತೆ, ಒಂದೊಂದು ಸೂಪರಾಗಿ ಸಿನಿಮಾ ನೋಡಿಸ್ಕೊಂಡು ಹೋಗುತ್ತೆ. ಆ ರೇಂಜಿಗೆ ಕ್ಯಾರೆಕ್ಟರೈಸೇಷನ್ಗಳು ಅದ್ಭುತವಾಗಿವೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 4, ಎಮೋಷನ್ಸ್. ಇಡೀ ಸಿನಿಮಾದಲ್ಲಿ ಎಮೋಷನ್ಸೇ ಈ ಸಿನಿಮಾನ ಮುಂದಕ್ಕೆ ತೊಗೊಂಡೋಗುತ್ತೆ. ಇಡೀ ಸಿನಿಮಾನ ಗೆಲ್ಲೋದಕ್ಕೆ ಕಾರಣ ಎಮೋಷನ್ಸ್ ಅಂತಂದರೂ ತಪ್ಪಾಗಲಾರದು. ಏನಕ್ಕಂತಂದರೆ ಪ್ರತಿ ಕ್ಯಾರೆಕ್ಟರ್ನಲ್ಲಿ ಯಾವ ರೀತಿಯಾಗಿ ಎಮೋಷನ್ಸ್ ತೆಗೆಸ್ಬೇಕು, ಅವ್ರು ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು, ಆ ಕ್ಯಾರೆಕ್ಟರ್ ಯಾವ ರೀತಿಯಾಗಿ ವರ್ತನೆ ಮಾಡುತ್ತೆ, ಹೀರೋ ಕ್ಯಾರೆಕ್ಟರ್ ಯಾವ ರೀತಿಯಾಗಿ ವರ್ತನೆ ಮಾಡುತ್ತೆ, ಹೀರೋ ಕ್ಯಾರೆಕ್ಟರ್ ಅಂತಿದೆ ಅಂತ ಅದು ಯಾರಿಗೂ ಆ ಕ್ಯಾರೆಕ್ಟ್ರು ಯಾರಿಗೂ ಎದುರ್ಕೊಳ್ಳಲ್ಲ. ಯಾರೇ ಬಂದರೂ, ಪ್ರೈಮ್ ಮಿನಿಸ್ಟ್ರು ಬಂದರೂ ಕೂಡ ಅವನ ಎದುರಿಗೆ ಹೋಗ್ಬಿಟ್ಟು ಅವ್ರನ್ನೇ ಎದುರಾಕೊಳ್ತೀನಿ ಅನ್ನೋ ರೇಂಜ್ಗೆ ಈ ಸಿನಿಮಾದ ಹೀರೋ ಕ್ಯಾರೆಕ್ಟ್ರು ಅದ್ಭುತವಾಗಿ ಎಮೋಷನ್ಸ್ ಮೂಲಕ ಸಖತ್ತಾಗಿ ಕಟ್ಕೊಟ್ಟಿದೆ. ಹಾಗೆ ತಾಯಿ ಸೆಂಟಿಮೆಂಟ್ ಅಂತ ಅವಾಗವಾಗ ಟಕ್ 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 ಅಂತ ಬಂದು ಹಂಗೇ ಹೋಗುತ್ತೆ. ಈ ಸಿನಿಮಾ ಇನ್ನೊಂದು ಮೇಜರ್ ಕಾರಣ ಗೆಲ್ಲೋದಕ್ಕೆ ಎಮೋಷನ್ಸು, ತಾಯಿ ಸೆಂಟಿಮೆಂಟ್ ಇದೆಯಲ್ಲ, ಆ ತಾಯಿ ಸೆಂಟಿಮೆಂಟ್ಸು, ಆ ಎಮೋಷನ್ಸು 100% ಅಲ್ಲ 200% ವರ್ಕೌಟ್ ಆಗುತ್ತೆ. ಪ್ರಪಂಚದಲ್ಲಿ ಬಿಗ್ಗೆಸ್ಟ್ ಸೆಂಟಿಮೆಂಟ್ ಯಾವುದನ್ನು ಸಂಬಂಧ ಇದ್ದರೆ, ಯಾವುದನ್ನು ಭಾವನೆ ಇದ್ದರೆ, ಆ ಎಮೋಷನ್ಸ್ ಇದ್ದರೆ ಅದು ಮದರ್ ಸೆಂಟಿಮೆಂಟ್, ತಾಯಿಯ ಭಾವನೆ, ತಾಯಿಯ ಪ್ರೀತಿ. ಆ ಸೆಂಟಿಮೆಂಟು ಇಲ್ಲಿ 100% ಅಲ್ಲ 200% ವರ್ಕೌಟ್ ಆಗಿದೆ. ದಟ್ ಈಸ್ KGF, ದಟ್ ಈಸ್ ಪ್ರಶಾಂತ್ ನೀಲ್. ಆ ರೇಂಜಿಯಾಗಿ ಎಮೋಷನ್ಸ್ನ ಪ್ರತಿ ಆಡಿಯನ್ಸ್ಗೆ ಸೀನ್ ಬೈ ಸೀನ್, ಶಾರ್ಟ್ ಬೈ ಶಾರ್ಟ್, ಟಕ್ 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 ಅಂತ ತೋರಿಸ್ಕೊಂಡಿದ್ದಾರೆ. ವಾಹ್ ವಾಹ್ ವಾಹ್, ಸೂಪರ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 5, ಕನೆಕ್ಟಿಂಗ್ ಪಾಯಿಂಟ್. ವಾಹ್, ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರು, ಪ್ರತಿಯೊಂದು ಸೀನು ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಇದೆಯಲ್ಲ, ಹೀರೋ ಕ್ಯಾರೆಕ್ಟ್ರು, ಅದು ಆಡಿಯನ್ಸ್ಗೆ ಕನೆಕ್ಟ್ ಆಗಿದೆ. ಹಾಗೆ ಈ ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟು, ಆ ಗೋಲ್ಡ್ ಮೈನಿಂಗ್ ತೋರಿಸೋ ರೀತಿ, ಹಾಗೆ ಪ್ರಶಾಂತ್ ನೀಲ್ ಅವರು ಹೇಳಿರುವಂಥ ಡೈರೆಕ್ಷನ್ನು, ಎಮೋಷನ್ಸು ಈ ಸಿನಿಮಾದಲ್ಲಿ ಆಡಿಯನ್ಸ್ಗೆ ಕನೆಕ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಹೀರೋ ಪರ್ಫಾರ್ಮೆನ್ಸು, ಹೀರೋ ಡೈಲಾಗ್ ಡೆಲಿವರಿ, ಈ ಸಿನಿಮಾದ ಡೈಲಾಗು, ಅದ್ಭುತ ಎಲ್ಲವೂ ಈ ಸಿನಿಮಾದಲ್ಲಿ ಆಡಿಯನ್ಸ್ಗೆ ಕನೆಕ್ಟ್ ಆಗಿದೆ. ಸೊ ಅದು ಎಲ್ಲೆಲ್ಲಿ ಬರಬೇಕು, ಹೇಗೆ ಬರಬೇಕು ಅನ್ನೋದನ್ನು ನೀಟಾಗಿ ಸ್ಕ್ರಿಪ್ಟಲ್ಲಿ ಪ್ರಶಾಂತ್ ನೀಲ್ ಅವರು ಬರ್ಕೊಂಡಿದ್ದಾರೆ. ವೆರಿ ನೈಸ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 7, ಪ್ರಾಬ್ಲಮ್ಸ್ ಆ್ಯಂಡ್ ರೀಸನ್. ಯಾವುದೇ ಒಂದು ಸಿನಿಮಾದಲ್ಲಿ ಪ್ರಾಬ್ಲಮ್ಸ್ ಮತ್ತು ರೀಸನ್ನ ಕ್ರಿಯೇಟ್ ಮಾಡಲೇಬೇಕು. ಕ್ರಿಯೇಟ್ ಮಾಡದೇ ಇದ್ದರೆ ಕತೆ ಮುಂದಕ್ಕೆ ಹೋಗಲ್ಲ. ಸೊ ಕತೆ ಮುಂದಕ್ಕೆ ಹೋಗಿದೆ ಅಂತಂದರೆ ಈ ಸಿನಿಮಾದಲ್ಲಿ ಪ್ರತಿ ಸೀನಲ್ಲೂ ಪ್ರತಿ 10 ನಿಮಿಷಕ್ಕೆ 5 ನಿಮಿಷಕ್ಕೆ ಪ್ರಾಬ್ಲಮ್ಸ್ ಆ್ಯಂಡ್ ರೀಸನ್ ಬರ್ತವೆ. ಅವು ಕೂಡ ಪಕ್ಕ ಲಾಜಿಕ್ ಆಗಿವೆ. ಪ್ರಾಬ್ಲಮ್ಸ್ ಏನು ಅಂದರೆ, ಒಂದು ಗೋಲ್ಡ್ ಮೈನಿಂಗ್ನ ಕಂಪನಿಯನ್ನು ನಡೆಸುವಂಥ ಒಬ್ಬ ವ್ಯಕ್ತಿ, ಹೀರೋನ, ಅದನ್ನು ವಶಪಡಿಸಿಕೊಳ್ಬೇಕು ಅನ್ನೋ ಕ್ಯಾರೆಕ್ಟರ್ಗಳು, ವಿಲನ್ಗಳು ಇರ್ತಾರಲ್ಲ, ಅವರು ಆ ಕ್ಯಾರೆಕ್ಟರ್ಗಳು ಯಾವ ರೀತಿಯಾಗಿ ಗೋಲ್ಡ್ ಮೈನಿಂಗ್ಸ್ ವಶಪಡಿಸ್ಕೊಳ್ಳೋಕ್ಕೆ ಮುಗಿಬೀಳ್ತಾರೆ ಅನ್ನೋದು ಪ್ರಾಬ್ಲಮ್ಸ್ ಇದೆಯಲ್ಲ, ಅದಕ್ಕೆ ಪಕ್ಕ ರೀಸನ್ ಏನು, ಆ ಗೋಲ್ಡ್ ಮೈನಿಂಗ್ಸಲ್ಲಿ ಗೋಲ್ಡ್ ಅನ್ನೋದು ಬರುತ್ತಲ್ವ. ಸೊ ಆ ಗೋಲ್ಡ್ಗೋಸ್ಕರ, ಆ ಗೋಲ್ಡ್ ನಾನು ಕೂಡ ಮಾರಬೇಕು, ಶ್ರೀಮಂತನಾಗಬೇಕು, ಆ ಗೋಲ್ಡ್ ಕಂಪನಿ ನನಗೆ ದಕ್ಕಬೇಕು ಅನ್ನೋದು ಒಂದು ರೀಸನ್. ಅದಕ್ಕೋಸ್ಕರ ಪ್ರಾಬ್ಲಮ್ಸ್ ಕೂಡ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ರೀಸನ್ನು, ಪ್ರಾಬ್ಲಮ್ಸು ಈ ಸಿನಿಮಾದಲ್ಲಿ ಪಕ್ಕ ಇವೆ. ಹಾಗೆ ಈ ಸಿನಿಮಾದಲ್ಲಿ ಪ್ರೈಮ್ ಮಿನಿಸ್ಟರು ಬಿಗ್ಗೆಸ್ಟ್ ಇಂಡಿಯನ್ ಇಶ್ಯೂ ಆಗಿರುವಂಥ ಒಬ್ಬ ಕ್ರಿಮಿನಲ್ನ ಸಾಯಿಸೋಕ್ಕೆ ಆರ್ಡ್ರ್ ಕೊಡ್ತಾಳೆ. ಸೊ ಆರ್ಡ್ರ್ ಕೊಡಬೇಕಾದ್ರೆ ಅದಕ್ಕೆ ರೀಸನ್ ಏನು, ಆ ರೀಸನ್ನು ಈ ಸಿನಿಮಾದಲ್ಲಿ ಪಕ್ಕ ವರ್ಕೌಟ್ ಆಗಿದೆ. ಆ ಪ್ರಾಬ್ಲಮ್ಸ್ಗೆ ರೀಸನ್ ಇರಲೇಬೇಕು. ಆ ರೀಸನ್ನು ಈ ಸಿನಿಮಾದಲ್ಲಿ ಪಕ್ಕ ವರ್ಕೌಟ್ ಆಗಿದೆ. ಯಾವ ರೀತಿಯಾಗಿ ಒಂದು ಗೋಲ್ಡ್ ಮೈನ್ಸ್ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ವಿಲನ್ಸ್ಗಳು ಪ್ರಯತ್ನ ಪಡ್ತಾರೆ, ಅದಕ್ಕೆ ರೀಸನ್ ಏನು, ಪ್ರಯತ್ನ ಪಡಬೇಕಂದ್ರೆ ಅಲ್ಲಿರುವಂಥ ಗೋಲ್ಡ್ ಕಂಪ್ನಿನ ವಶಪಡಿಸ್ಕೊಂಡ್ರೆ ಅಲ್ಲಿರುವಂಥ ಎಲ್ಲ ಸಂಪತ್ತು, ಗೋಲ್ಡ್ ಸಂಪತ್ತು ನಂದಾಗುತ್ತೆ, ಅದನ್ನ ನಾನು ಮಾರ್ಬೋದು ಅನ್ನೋದು ಇಂಟೆನ್ಷನ್. ಇದು ರೀಸನ್ನು ಅಲ್ಲಿ ಪ್ರಾಬ್ಲಮ್ಸ್ ಕೊಡೋದಕ್ಕೆ. ಓಕೆ, ಹಾಗೆ ಹೀರೋ ಕೂಡ ಅದನ್ನು ಯಾವ ರೀತಿಯಾಗಿ
ಸಾಲ್ವ್ ಮಾಡ್ಕೊತಾನೆ, ಯಾವ ರೀತಿಯಾಗಿ ಅದ್ರ ಬಗ್ಗೆ ಹೋರಾಡ್ತಾನೆ ಅನ್ನೋದನ್ನ ಪಕ್ಕ ಪರ್ಫೆಕ್ಟಾಗಿ ಸೂಪರಾಗಿ ಸ್ಕ್ರಿಪ್ಟಲ್ಲಿ ಬರ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಸಿನಿಮಾದಲ್ಲಿ ಮೂಡಿ ಬಂದಿದೆ. ಸಖತ್ತ ಸ್ಕ್ರಿಪ್ಟ್ ವರ್ಕೌಟ್ ಆಗಿದೆ. ಫ್ಯಾಂಟಾಸ್ಟಿಕ್, ಅನ್ಬಿಲೀವಬಲ್, ಅನ್ಇಮ್ಯಾಜಿನೇಬಲ್ ಕೂಡ. ಸೂಪರ್, ವೆರಿ ನೈಸ್, ಚೆನ್ನಾಗಿದೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 7, ಅನ್ಬಿಲೀವಬಲ್ ಸೀನ್. ಯಾವುದೇ ಒಂದು ಸಿನಿಮಾದಲ್ಲಿ ಅನ್ಬಿಲೀವಬಲ್ ಸೀನ್ಸು ಒಂದು 5-6 ಇರಬೇಕು. ಆದರೆ ಈ ಸಿನಿಮಾದಲ್ಲಿ ಒಂದು 20-25 ಸಿಗ್ತಬೇಕು. 1-2 ಆ ಗೋಲ್ಡ್ ಮೈನಿಂಗ್ಸ್ನ ಯಾವ ರೀತಿಯಾಗಿ ಕಟ್ತಾನೆ ಅದು ಸಾಮ್ರಾಜ್ಯನ ಅನ್ನೋದು ಒಂದು ಪಾಯಿಂಟ್. ಅದನ್ನು ತೋರಿಸಿರೋ ರೀತಿ ಅನ್ಬಿಲೀವಬಲ್, ವಾಹ್ ಸೂಪರ್. ಹಾಗೆ ಇಡೀ ಒಂದು ರಾಜಕೀಯ ಚಿತ್ರದಲ್ಲಿರುವಂಥ ಇಡೀ ಪ್ರೈಮ್ ಮಿನಿಸ್ಟರ್ನೇ ತನ್ನ ಕೈಯಲ್ಲಿ ಇಟ್ಕೊಳ್ತಾನೆ ಅನ್ನೋದು ಅನ್ಬಿಲೀವಬಲ್. ಆ ಗೋಲ್ಡ್ ಮೈನ್ಸ್ನ ನಡೆಸ್ತಾನೆ, ಅಲ್ಲಿ ಬರುವಂಥ ದುಡ್ಡನ್ನೆಲ್ಲ ತೊಗೊಂಡು ಯಾವ ರೀತಿಯಾಗಿ ಒಂದು ರಾಜಕೀಯನ ತನ್ನ ಗಾಳವಾಗಿ ಇಟ್ಕೊಂಡು ತನ್ನ ಆಟಕ್ಕೆ ತಕ್ಕಂತೆ ಕುಣಿಸ್ತಾನೆ ಅನ್ನೋದು ಅನ್ಬಿಲೀವಬಲ್. ಸೂಪರ್, ಸಖತ್ತಾಗಿದೆ. ಹಾಗೆ ಎಲ್ಲೋ ಮುಂಬೈಯಲ್ಲಿ ಫುಟ್ಪಾತಲ್ಲಿರುವಂಥ ಒಬ್ಬ ಹುಡುಗ ಗ್ಯಾಂಗ್ಸ್ಟರ್ ಆಗಿ ಇಡೀ ಮುಂಬೈಗೆ ಡಾನ್ ಆಗಿ, ಹಾಗೆ ಗೋಲ್ಡ್ ಮೈನಿಂಗ್ ಮಾಡುವಂಥ ಒಬ್ಬ ವಿಲನ್ನ ಸಾಯಿಸಿ ಅದನ್ನು ಇವನು ಕಿತ್ಕೊಂಡು ಆ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಇಡೀ ಇಂಡಿಯಾಗೆ ಗೋಲ್ಡ್ ಸಪ್ಲೈ ಮಾಡ್ತಾ ಇಡೀ ವಿಶ್ವಕ್ಕೆ ಒಬ್ಬ ಡಾನ್ ಅಂತ ಅನಿಸ್ಕೊಳ್ಳೋದು. ಹಾಗೆ ಈ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ಅಬಾಬಾಬಾಬಾ ಸೂಪರ್ ಗುರು. ಒಂದೇ ಒಂದು ಗೋಲ್ಡ್ ಗುರು, ಇಷ್ಟು ಚಿಕ್ಕದು ಗೋಲ್ಡ್ಗೋಸ್ಕರ ಇಡೀ ಪೊಲೀಸ್ ಸ್ಟೇಷನಲ್ಲಿರುವಂಥ 100 ಪೊಲೀಸ್ಗಳನ್ನ, ಅಲ್ಲಿರುವಂಥ ಗಾರ್ಡ್ಗಳನ್ನ ಎದುರಾಕೊಂಡು ಅಲ್ಲಿಗೆ ಹೋಗಿ ಇಡೀ ಪೊಲೀಸ್ ಸ್ಟೇಷನ್ನ ದಗದಗದಗದ ಅಂತ ಗನ್ನಿನ ಸುಟ್ಟು ಭಸ್ಮ ಮಾಡ್ತಾನೆ. ಇದು ಅನ್ಬಿಲೀವಬಲ್, ಒಂದು ಗೋಲ್ಡ್ಗೋಸ್ಕರ. ಅಂದರೆ ಅದರ ಅರ್ಥ ಹೀರೋ ಒಂದೇ ಒಂದು ಗೋಲ್ಡ್ ಕೂಡ ಬಿಟ್ಕೊಡಲ್ಲ, ಇಡೀ ಗೋಲ್ಡ್ ಮೈನಿಂಗು, ಇಡೀ ಗೋಲ್ಡು ನಂದು, ನಾನು ಹೇಳ್ದಂಗೆ ನಡೆಸಬೇಕು ಅನ್ನೋ ಒಂದು ಕ್ಯಾರೆಕ್ಟರೈಸೇಷನ್ನ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ. ಈ ಸೀನಂತೂ ಅದ್ಭುತ. ಹಾಗೆ ಹೇಳ್ತಾ ಹೋದರೆ ಈ ಸಿನಿಮಾದಲ್ಲಿ ಸೀನುಗಳು ಒಂದೊಂದು ಸೀನು ಅನ್ಬಿಲೀವಬಲ್ ಆಗಿವೆ. ಫ್ಯಾಂಟಾಸ್ಟಿಕ್ ಗುರು. ಹಾಗೆ ಈ ಸಿನಿಮಾದಲ್ಲಿ ಇನ್ನೊಂದು ಸೀನ್ ಹೇಳ್ಬಿಡ್ತೀನಿ ಅನ್ಬಿಲೀವಬಲ್ ಆಗಿ. ಅಬಾಬಾಬಾಬಾ, ಒಬ್ಬ ಬಿಗ್ಗೆಸ್ಟ್ ಕ್ರಿಮಿನಲ್ ಆಗಿರುವಂಥ ಇಂಡಿಯಾದ ಬಿಗ್ಗೆಸ್ಟ್ ಕ್ರಿಮಿನಲು ಪಾರ್ಲಿಮೆಂಟಿಗೆ ಹೋಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಒಬ್ಬ MP ಡಕ 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 ಅಂತ ಸಾಯಿಸಿದ್ರಲ್ಲ, ಅದು ಅನ್ಬಿಲೀವಬಲ್, ಅನ್ಎಕ್ಸ್ಪೆಕ್ಟಬಲ್. ಅಬ್ಬಾ ಫ್ಯಾಂಟಾಸ್ಟಿಕ್. ಇದನ್ನ ಊಹೆ ಮಾಡ್ಕೊಳ್ಳೋದು ಆಗುತ್ತಾ? ನೆಕ್ಸ್ಟ್ ಪಾಯಿಂಟ್ ನಂಬರ್ 8, ಡ್ರಾಮಾ ಆ್ಯಂಡ್ ಡೈಲಾಗ್. ಈ ಸಿನಿಮಾದಲ್ಲಿ ಡ್ರಾಮಾ 100% 200% ವರ್ಕೌಟ್ ಆಗಿದೆ. ತಾಯಿ ಆ್ಯಂಡ್ ಮಗನ ಸೆಂಟಿಮೆಂಟು, ಆ ಡ್ರಾಮಾ ಸೂಪರ್ ಸಖತ್ತಾಗಿ ವರ್ಕೌಟ್ ಆಗಿದೆ. ಹಾಗೆ ಹೀರೋಯಿನ್ ಸ್ವಲ್ಪ ಬಿಲ್ಡಪ್ಪು, ಆ ಸಾಂಗ್ ಕೂಡ ವರ್ಕೌಟ್ ಆಗಿದೆ. ಸಖತ್ತಾಗಿದೆ ಡ್ರಾಮಾ, ಫ್ಯಾಂಟಾಸ್ಟಿಕ್. ಡೈಲಾಗ್ ಕೂಡ ಒಂದಕ್ಕೊಂದು ಸೂಪರ್. ಒಂದೊಂದು ಡೈಲಾಗು ನೀವು ಶಿಲೆ ಹೊಡಿತೀರ, ಆ ರೇಂಜ್ಗೆ ಸೂಪರಾಗಿ ವರ್ಕ್ ಆಗಿದೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 9, ಸೆಟಪ್ ಅಂತಂದರೆ ಹೇಳಿದ್ನಲ್ಲ, ಒಂದು ವ್ಯವಸ್ಥೆ. ಯಾವುದೇ ಒಂದು ಸ್ಕ್ರಿಪ್ಟಲ್ಲಿ ಒಂದು ಸೆಟ್ ಮಾಡಬೇಕು, ಒಂದು ಸೆಟಪ್ನ ಮಾಡಬೇಕು. ಯಾಕಂದರೆ ಅದು ಮುಂದೆ ಎಲ್ಲಾದರೂ ಯೂಸ್ ಆಗುತ್ತೆ, ಯೂಸ್ ಆಗಲೇಬೇಕಂತೇಳ್ಬಿಟ್ಟು ಒಂದು ಕ್ಯಾರೆಕ್ಟರ್ನ, ಒಂದು ಹೋಸ್ಟನ್ನ ಸೆಟ್ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ನ ಸೆಟ್ ಮಾಡಿದ್ದಾರೆ. ಸೊ ಆ ಕ್ಯಾರೆಕ್ಟರಿಂದನೇ ಈ ಸಿನಿಮಾಗೆ ಒಂದು ಬಿಗ್ ಸಕ್ಸಸ್ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ಕ್ಯಾರೆಕ್ಟ್ರಿಂದಲೇ, ಆ ಸೆಟಪ್ನಿಂದಲೇ ಇಡೀ ಸಿನಿಮಾಗೆ ಒಂದು ಬ್ಯಾಂಗು, ಒಂದು ಬಿಗ್ಗೆಸ್ಟ್ ಬ್ಯಾಂಗು ಆ ಸಿನಿಮಾ ನೋಡಿಸ್ಕೊಂಡು ಹೋಗೋದಕ್ಕೆ, ಆ ಸಿನಿಮಾ ಟ್ವಿಸ್ಟ್ ಟರ್ನು ಆಗೋದಕ್ಕೆ ಕಾರಣ ಆಗಿದೆ. ಫ್ಯಾಂಟಾಸ್ಟಿಕ್, ಸೂಪರ್, ಅನ್ಬಿಲೀವಬಲ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 10, ಟ್ವಿಸ್ಟ್ ಆ್ಯಂಡ್ ಟರ್ನ್. ಏನು ಗುರು ಈ ಸಿನಿಮಾದ ಟ್ವಿಸ್ಟು, ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಆ ರೇಂಜಿಗೆ ಈ ಸಿನಿಮಾದಲ್ಲಿ ಟ್ವಿಸ್ಟ್ ಇದ್ದೇ ಇರುತ್ತೆ. ಯಾವುದೇ ಒಂದು ಸಿನಿಮಾದಲ್ಲಿ ಟ್ವಿಸ್ಟ್ ಇರಲೇಬೇಕು. ಅದು ಆವಾಗ ಒಂದು ಬ್ಯಾಂಕ್ ಕೊಟ್ಟಂಗೆ ಆಗುತ್ತೆ ಆಡಿಯನ್ಸ್ಗೆ. ಸೊ ಒಂದು ಸ್ಕ್ರಿಪ್ಟಲ್ಲಿ ಟ್ವಿಸ್ಟ್ ಟರ್ನ್ ಇರಲೇಬೇಕು. ಈ ಸಿನಿಮಾದಲ್ಲಿ 100% ಅಲ್ಲ 200% ಇದೆ. ಏನು ಟ್ವಿಸ್ಟ್ ಗುರು. ಆ ಟ್ವಿಸ್ಟೇ ಇಡೀ ಸಿನಿಮಾಗೆ ಒಂದು ಗೆಲ್ಲೋದಕ್ಕೆ ಮೇಜರ್ ಕಾರಣ ಆಗಿದೆ ಈ ಸಿನಿಮಾದಲ್ಲಿ. ಆ ಸ್ಕ್ರಿಪ್ಟಲ್ಲಿ ಟ್ವಿಸ್ಟು ಸೂಪರು. ಅದೇ ಥರ ಟರ್ನ್ ಇರಬೇಕಲ್ವ ಟ್ವಿಸ್ಟ್ ಇದ್ಮೇಲೆ. ಸೊ ಈ ಸಿನಿಮಾದಲ್ಲಿ ಕೂಡ ಟರ್ನ್ ಇದೆ. ಆ ಟರ್ನ್ ಏನು, ಆ ಟ್ವಿಸ್ಟಿಂದ ಯಾವ ಥರ ಟರ್ನ್ ಆಗುತ್ತೆ ಕತೆ, ಪ್ರೀ ಕ್ಲೈಮ್ಯಾಕ್ಸಲ್ಲಿ ಯಾವ ರೀತಿಯಾಗಿ ಹೀರೋನ ಪ್ರೈಮ್ ಮಿನಿಸ್ಟ್ರು ಆರ್ಡ್ರ್ ಕೊಡ್ತಾಳೆ ಕೊಲ್ಲೋದಕ್ಕೆ, ಅದಕ್ಕೆ ಟ್ವಿಸ್ಟು ಸಿನಿಮಾದಲ್ಲಿದೆ. ಅದಕ್ಕೆ ಮೇಜರು ಆ ಟ್ವಿಸ್ಟ್ ಕಾರಣ. ಹಾಗೆ ಸಿನಿಮಾದಲ್ಲಿ ಒಂದು ಮೇಜರ್ ರೀಸನ್ ಇದೆ. ದ ಬಿಗ್ಗೆಸ್ಟ್ ಇಂಡಿಯನ್ ಬಿಸ್ನೆಸ್ ಮ್ಯಾನ್, ದ ಬಿಗ್ಗೆಸ್ಟ್ ಇಂಡಿಯನ್ ಕ್ರಿಮಿನಲ್
ಆದಂಥ ಈ ಸಿನಿಮಾದ ಹೀರೋನ ಸಾಯಿಸ್ಬೇಕು ಅಂತಂದರೆ ಯಾರಿಂದಲೂ ಆಗಲ್ಲ. ರೌಡಿಗಳು ಅವನು ಮುಟ್ಟೋಕ್ಕೂ ಅಲ್ಲ, ಟಚ್ ಮಾಡೋಕ್ಕೂ ಅಲ್ಲ, ಮಾತಾಡೋಕ್ಕೂ ಆಗ್ತಿರಲಿಲ್ಲ. ಯಾಕಂತಂದರೆ ಎಲ್ಲರೂ ಅವನು ದುಡ್ಡು ಕೊಟ್ಬಿಟ್ಟು ತನ್ನ ಅಂಡರಲ್ಲಿ ಇಟ್ಕೊಂಡಿರ್ತಾನೆ ಅನ್ನೋ ರೀತಿಯಾಗಿ ಇದನ್ನು ತೋರಿಸಿದ್ದಾರೆ. ಅಂಥವನು ಸಾಯಿಸ್ಬೇಕು ಅಂತಂದರೆ ಅದಕ್ಕೆ ಬಿಗ್ಗೆಸ್ಟ್ ಒಂದು ರೀಸನ್ ಬೇಕು. ಆ ಬಿಗ್ಗೆಸ್ಟ್ ರೀಸನ್ ಏನಂತ ಹೇಳ್ಬಿಟ್ಟು ಸಿನಿಮಾದಲ್ಲಿ ಸಖತ್ತಾಗಿದೆ. ಅದು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ. ಅಂಥವನ್ನ ದ ಬಿಗ್ಗೆಸ್ಟ್ ಕ್ರಿಮಿನಲ್ನ, ಇಂಡಿಯಾದ ಬಿಗ್ಗೆಸ್ಟ್ ಕ್ರಿಮಿನಲನ್ನು, ಅವನು ಯಾವುದೇ ಒಬ್ಬ ರಾಜಕಾರಣಿ ಪ್ರೈಮ್ ಮಿನಿಸ್ಟ್ರು ಕೂಡ ಅವನ ಎದುರಿಗೆ ಮಾತಾಡಿದ್ರು ಕೂಡ ಅವಳೇ ಸುಮ್ಮನೆ ಆಗ್ಬೇಕು. ಯಾಕಂತಂದರೆ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ 200 MP ಅವನೇ ಅಂಡರಲ್ಲಿ ಇಟ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಟಿರ್ತಾನೆ. ಅವಳೇನು ಮಾತಾಡ್ತಾರೆ? ಪ್ರೈಮ್ ಮಿನಿಸ್ಟ್ರು ಕೂಡ ಅವನ ಹತ್ರ ಮಾತಾಡೋಕ್ಕೂ ಅವನಿಗೊಂದು ಆರ್ಡ್ರ್ ಮಾಡೋದಕ್ಕೂ ಆಗಲ್ಲ. ಆ ರೇಂಜಿಗೆ ಈ ಸಿನಿಮಾದಲ್ಲಿ ಎಲ್ಲ ಪೊಲಿಟಿಷಿಯನ್ಗಳು ಸರ್ಕಾರ ಇರುತ್ತೆ. ಅಂಥವನ್ನ ಬಿಗ್ಗೆಸ್ಟ್ ಕ್ರಿಮಿನಲ್ನ ಸಾಯಿಸಬೇಕು. ಅವನು ಸಾಯಿಸೋದಕ್ಕೆ ಡೆತ್ ವಾರೆಂಟ್ ಕೊಡಬೇಕು, ಸಾಯಿಸಿ ಅಂತ ಹೇಳ್ಬೇಕು, ಅನೌನ್ಸ್ ಮಾಡಬೇಕು. ಅದಕ್ಕೊಂದು ರೀಸನ್ ಬೇಕಲ್ಲ. ವಾಹ್, ಅದ್ಭುತವಾದ ರೀಸನ್ನು ಸಖತ್ತಾಗಿದೆ. ಆ ರೀಸನ್ನು ಡೆತ್ ವಾರೆಂಟ್ ಕೊಡೋದಕ್ಕೆ ಕಾರಣ ಆಗಿದೆ. ಅದೇನಂತ ನೀವು ನಾನು ಹೇಳಲ್ಲ, ಸಿನಿಮಾದಲ್ಲಿ ನೋಡಿ ನೀವು ಗೊತ್ತಾಗುತ್ತೆ. ಸ್ಕ್ರಿಪ್ಟ್ ಬರಬೇಕಂತಂದರೆ ಈ ಥರ ಇರಬೇಕು, ಒಂದು ಪಕ್ಕ ರೀಸನ್ನು, ಅದ್ಭುತ ರೀಸನ್, ಸೂಪರ್, ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಅಂತಂದರೆ ಯಾವುದೇ ಒಂದು ಕಮರ್ಷಿಯಲ್ ಮೂವಿಗೆ, ಬಿಗ್ಗೆಸ್ಟ್ ಮೂವಿಗೆ ಡ್ಯಾನ್ಸು, ಫೈಟ್ಸು ಎಲ್ಲ ಇರ್ತವೆ. ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಹೀರೋ ಹೀರೋಯಿನ್ ಸಾಂಗ್ ಇರಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಈ ಸಿನಿಮಾದಲ್ಲಿ ಹೀರೋ ಡ್ಯಾನ್ಸ್ ಇಲ್ಲ, ಜಸ್ಟ್ ಒಂದು ಫೈಟ್, ಹೀರೋಯಿಸಮ್ ಫೈಟ್ ಇರುತ್ತೆ, ಹೀರೋಯಿಸಮ್ ಸಾಂಗ್ ಇರುತ್ತೆ. ಹೀರೋ ಹೀರೋಯಿನ್ನು ಚಿಕ್ಕದಾಗಿ ಒಂದು ಡ್ಯೂಯೆಟ್ ಸಾಂಗ್ ಚಿಕ್ಕದಾಗಿ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಬರೀ ಡೈಲಾಗ್ ಮೂಲಕ, ಪರ್ಫಾರ್ಮೆನ್ಸ್ ಮೂಲಕ, ಹೀರೋ ಪರ್ಫಾರ್ಮೆನ್ಸ್ ಮೂಲಕ, ಆರ್ಟಿಸ್ಟ್ ಮೂಲಕ, ಸ್ಕ್ರೀನ್ ಪ್ಲೇ ಮೂಲಕ ಸಖತ್ತಾಗಿ ಆಡಿಯನ್ಸ್ನ ಎಂಟರ್ಟೈನ್ ಮಾಡಿದ್ದಾರೆ. ಯಾರು? ದ ಒನ್ ಆ್ಯಂಡ್ ಓನ್ಲಿ ಇಂಡಿಯಾದ ಬಿಗ್ಗೆಸ್ಟ್ ಡೈರೆಕ್ಟರ್ ಪ್ರಶಾಂತ್ ನೀಲ್. ವಾಹ್, ಏನು ಗುರು! ಯಾವುದೇ ರೀತಿ ಅಸ್ಟೆಂಟ್ ಡೈರೆಕ್ಟರ್ ಆಗದೇ ಇಂಡಿಯಾ ಅಲ್ಲ ಇಡೀ ವರ್ಲ್ಡಲ್ಲಿ ನಂಬರ್ 1 ಡೈರೆಕ್ಟರ್ ಆಗ್ಬೋದು ಅಂತ ತೋರಿಸಿಕೊಟ್ಟ ಏಕೈಕ ಡೈರೆಕ್ಟರ್ ಅಂತಂದರೆ ದಟ್ ಈಸ್ ಪ್ರಶಾಂತ್ ನೀಲ್. ವಾಹ್! ಹಾಗೆ ಇಂಡಿಯಾದ ಒನ್ ಆಫ್ ದ ಬಿಗ್ಗೆಸ್ಟ್, ಒನ್ ಆಫ್ ದ ಮೋಸ್ಟ್ ವಾಂಟೆಡ್ ಸಿನಿಮಾಟೋಗ್ರಫರ್ ಆಗ್ಬೋದು. ಯಾವುದೇ ರೀತಿಯಾಗಿ ಅಸಿಸ್ಟೆಂಟ್ ಕ್ಯಾಮರಾಮನ್ ಆಗಿ, ಅಸಿಸ್ಟೆಂಟ್ ಅಂದರೆ ಅಸಿಸ್ಟೆಂಟ್ ಸಿನಿಮಾಟೋಗ್ರಫರ್ ಆಗಿ ಕೆಲಸ ಮಾಡ್ದೇ ಒಬ್ಬ ಹುಡುಗ ಸೂಪರ್ ಡೂಪರ್ ಹಿಟ್ ಸಿನಿಮಾ ತೆಗಿಬೋದು, ಕ್ಯಾಮರಾಮನ್ ಆಗಿ ವರ್ಕ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟ ಏಕೈಕ ಹುಡುಗ ಭುವನ್ ಗೌಡ. ದಟ್ ಈಸ್ ಭುವನ್ ಗೌಡ. ಸೂಪರ್. ಸೊ ಇವು ಸ್ಕ್ರಿಪ್ಟ್ ಅನಾಲಿಸಿಸ್. ಈ 11 ಪಾಯಿಂಟ್ಸು 11 ರೀತಿಯಾಗಿ ಸೂಪರಾಗಿ ಸಖತ್ತಾಗಿವೆ, ಫ್ಯಾಂಟಾಸ್ಟಿಕ್ ಆಗಿವೆ. ಎಲ್ಲ ಪಾಯಿಂಟ್ಸು ವರ್ಕೌಟ್ ಆಗಿದೆ. ಸೊ ಈ ಸಿನಿಮಾ ಗೆಲ್ಲೋದಕ್ಕೆ ಈ ಪಾಯಿಂಟ್ಸು ಯಾವ ರೀತಿಯಾಗಿ ಕನೆಕ್ಟ್ ಆಗಬೇಕು, ಹೆಂಗೆ ಆಗಬೇಕು ಅನ್ನೋದನ್ನ ನೀಟಾಗಿ ಸ್ಕ್ರಿಪ್ಟಲ್ಲಿ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಸಿನಿಮಾ ಬಿಗ್ಗೆಸ್ಟ್ ಹಿಟ್ ಆಗಿದೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 12, ಕನ್ಕ್ಲೂಷನ್, ಎಂಡಿಂಗ್. ಈ ಸಿನಿಮಾದಲ್ಲಿ ಒಂದು ಎಂಡಿಂಗ್ ಅಂತಿದೆ, ಸೂಪರಾಗಿದೆ. ಕ್ಲೈಮ್ಯಾಕ್ಸು ಅದ್ಭುತವಾದ ಕ್ಲೈಮ್ಯಾಕ್ಸು, ಸೂಪರ್ ಸಾಕಾದಾಗ ಅಜ್ಜಿ ಮಾತೇ ಬರ್ತಿಲ್ಲ ಗುರು, ಏನಂತೇಳಿ ಗುರು ಕ್ಲೈಮ್ಯಾಕ್ಸ್ ಬಗ್ಗೆ. ಅಬೋ ನಮಸ್ಕಾರ ಬೋ, ಸೂಪರ್. ಹೇಳಲ್ಲ ಯಪ್ಪ, ಏನು ಕ್ಲೈಮ್ಯಾಕ್ಸು, ಕನ್ಕ್ಲೂಷನ್ ಅಂತಿದೆ. ಆ ಕನ್ಕ್ಲೂಷನ್ಗೆ ಒಂದು ಹಿಡನ್ ಡೀಟೇಲ್ಸ್ ಇದೆ, ಅದನ್ನ ಹೇಳ್ತೀನಿ, ವೆಯ್ಟ್ ಮಾಡಿ, ಲಾಸ್ಟಿಗೆ ಹೇಳ್ತೀನಿ. ಸೂಪರಾಗಿದೆ ಹಿಡನ್ ಡೀಟೇಲ್ಸು. ಸೊ ಇವು ಸ್ಕ್ರಿಪ್ಟ್ ಅನಾಲಿಸಿಸ್ನ 11 ಪಾಯಿಂಟ್ಸ್. ಹಾಗೆ 12ನೇ ಪಾಯಿಂಟ್ಸು ಕನ್ಕ್ಲೂಷನ್, ಕ್ಲೈಮ್ಯಾಕ್ಸ್, ಫ್ಯಾಂಟಾಸ್ಟಿಕ್ ಆಗಿದೆ, ಸೂಪರ್ ಆಗಿದೆ. ನೆಕ್ಸ್ಟ್ ಟೆಕ್ನಿಕಲ್ ಅನಾಲಿಸಿಸ್. ವಾ ಇದರಲ್ಲಿ ಕೂಡ 11 ಪಾಯಿಂಟ್ಸ್ ಇದ್ದಾವೆ. 11 ಪಾಯಿಂಟ್ಸು 100ಗೆ 100 ಅಲ್ಲ, 200% ಸೂಪರ್ ಡೂಪರ್ ಹಿಟ್ಟು. ಟೆಕ್ನಿಕಲಿ ಹೇಳೋದೇ ಬೇಡ, ಹಾಲಿವುಡ್ ಪಿಕ್ಚರ್ ಇದು ಅಲ್ಲ ಗುರು, ಅದಕ್ಕಿಂತ ಒಂದು ಮೇಲೆ ಯಾವುದಾನ ಒಂದು ವುಡ್ ಇದೆ ನೋಡ್ರಪ್ಪ. ಏನು ಗುರು ಟೆಕ್ನಿಕಲಿ ಮಾಡಿರೋದು ಅಜ್ಜಿನ ಬಡಿಯಾ. ಯಪ್ಪ ಯಾವನಾದ್ರೂ ಇನ್ನು ಮುಂದೆ ಕನ್ನಡ ಪಿಕ್ಚರ್ನ ಕೀಳಕ್ಕೆ ಕಳೆದ್ರೆ ಗುಸ್ಕೆ ಮಾರಂಗೆ, ಏನು ಮಾರಂಗೆ, ಗುಸ್ಕೆ ಮಾರಂಗೆ. ಕನ್ನಡ ಸಿನಿಮಾ ಬಗ್ಗೆ ಯಾವನು ಕೀಳಾಗಿ ಮಾತಾಡ್ಬಾರ್ದು. ಆ ರೇಂಜಿಗೆ ಈ ಸಿನಿಮಾನ ಟೆಕ್ನಿಕಲಿ ತೆಗೆದಿದ್ದಾರೆ ಹೇಳೋಕ್ಕೆ ಮಾತು ಗೂತು ಏನು ಬರ್ತಿಲ್ಲ ಗುರು. ಫ್ಯಾಂಟಾಸ್ಟಿಕ್. ಪಾಯಿಂಟ್ ನಂಬರ್ 1, ಡೈರೆಕ್ಷನ್. ಅಮೋಘ, ಅದ್ಭುತ, ಮಾರ್ವಲೆಸ್. ಎಲ್ಲೆಲ್ಲಿ ಹೇಳಬೇಕು, ಯಾವ ರೀತಿಯಾಗಿ ಆಡಿಯನ್ಸ್ ತಲುಪಿಸ್ಬೇಕು, ಯಾವ ರೀತಿ ಆಡಿಯನ್ಸ್ನ ಇಳಿಸ್ಬೇಕು, ಅಳಿಸ್ಬೇಕು,
ರೋಮಾಂಚನ ಮಾಡಿಸ್ಬೇಕು ಅನ್ನೋದನ್ನು ಡೈರೆಕ್ಷನಲ್ಲೇ ಸೂಪರಾಗಿ ಸಖತ್ತಾಗಿ ಡೈರೆಕ್ಷನ್ ರಾಜಮೌಳಿಗೆ ಸರಿಸಮವಾಗಿ ಎರಡೇ ಪಿಕ್ಚರಲ್ಲಿ ಮಾಡ್ಬೋದು ಅಂತ ತೋರಿಸಿಕೊಟ್ಟ ಏಕೈಕ ಡೈರೆಕ್ಟರ್ ದಟ್ ಈಸ್ ಪ್ರಶಾಂತ್ ನೀಲ್. ವಾಹ್ ಡೈರೆಕ್ಷನ್ ಮುಗಿದೋಯ್ತು. ನೆಕ್ಸ್ಟ್ ಪಾಯಿಂಟ್ ನಂಬರ್ 2 ಸ್ಕ್ರೀನ್ ಪ್ಲೇ. ವಾ ಏನು ಸ್ಕ್ರೀನ್ ಪ್ಲೇ ಗುರು. ಸ್ಕ್ರೀನಿಗೆ ಹಂಗೆ ಒಂದೊಂದು ಶಾರ್ಟ್ ಹಂಗೆ ಜಗ 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 ಹಂಗೆ ಗುಗ್ತಾರೆ ಶಾರ್ಟ್ಸ್ಗಳು. ಆಡಿಯನ್ಸ್ ಆ ಕಡೆ ಈ ಕಡೆ ನೋಡೋ ಸೀನೇ ಇಲ್ಲ, ಹಿಂಗೆ ನೋಡ್ಬೇಕು ಅಷ್ಟೇ. 3 ಅವರ್ ಹಿಂಗೆ ನೋಡ್ಬೇಕು ಸ್ಕ್ರೀನಲ್ಲಿ. ಹಂಗೆ ಆ ರೇಂಜಾಗಿ ಸ್ಕ್ರೀನ್ ಪ್ಲೇನ ಹಂಗೆ ಕಟ್ಕೊಟ್ಟಿದ್ದಾರೆ. ಟಕ್ 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 ವೇರಿಯೇಷನ್, ಪ್ರತಿ ಶಾರ್ಟ್ಗೆ ಪ್ರತಿ ಸೀನ್ಗೂ ವೇರಿಯೇಷನ್. ಬಾ 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 ಏನು ಸ್ಕ್ರೀನ್ ಪ್ಲೇ ಗುರು. ಸ್ಟ್ರೇಟ್ ನೆರೇಷನ್ ಆ್ಯಂಡ್ ರಿವರ್ಸ್ ನೆರೇಷನ್, ಹಾಗೆ ಸ್ಟ್ರೇಟ್ ಸ್ಕ್ರೀನ್ ಪ್ಲೇ ಆ್ಯಂಡ್ ರಿವರ್ಸ್ ಸ್ಕ್ರೀನ್ ಪ್ಲೇ ಅಂತ ಇರುತ್ತೆ. ಇದರಲ್ಲಿ ಸ್ಟ್ರೇಟ್ ಆ್ಯಂಡ್ ರಿವರ್ಸ್ ಸ್ಕ್ರೀನ್ ಪ್ಲೇನ ಸಖತ್ತಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ರಿವರ್ಸ್ ಸ್ಕ್ರೀನ್ ಪ್ಲೇಯಲ್ಲಿ ಅದ್ಭುತವಾಗಿ ಸಖತ್ತಾಗಿ ಹೇಳಿದ್ದಾರೆ. ಏನು ಸ್ಕ್ರೀನ್ ಪ್ಲೇ ಗುರು, ಅಬೋ ಸೂಪರ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 3 ಪ್ರೆಸೆಂಟೇಷನ್ ಆ್ಯಂಡ್ ನರೇಷನ್. ಏನು ಪ್ರೆಸೆಂಟೇಷನ್ ಗುರು ಸ್ಕ್ರೀನ್ಗೆ. ಹಾಲಿವುಡ್ ಪಿಕ್ಚರು ಇದಕ್ಕೇನಿಲ್ಲ ಇದು ಮುಂದೆ. ಆ ರೇಂಜಿಗೆ ಪ್ರೆಸೆಂಟೇಷನ್ ಮಾಡಿದ್ದಾರೆ ಅಂತಂದರೆ ಪ್ರತಿಯೊಂದು ಶಾರ್ಟು, ಪ್ರತಿಯೊಂದು ಸೀನು, ಪ್ರತಿಯೊಂದು ಸೀಕ್ವೆನ್ಸ್ನ ಆ್ಯಕ್ಷನ್ ಸೀಕ್ವೆನ್ಸು ಎಲ್ಲನೂ ಪ್ರೆಸೆಂಟೇಷನ್ ಹಂಗೆ ದಿಗ್ಭ್ರಮೆ ಆಗುತ್ತೆ ಗುರು. ಈ ಥರನ ಪ್ರೆಸೆಂಟೇಷನ್ ಮಾಡಿರೋದು. ಒಂದೊಂದು ಫ್ರೇಮ್ ಟು ಫ್ರೇಮ್ ಸೂಪರ್, ಎಲ್ಲೂ ಮಿಸ್ಕೊಳ್ಳೋಂಗಿಲ್ಲ ನೀವು. ಸಖತ್ ಪ್ರೆಸೆಂಟೇಷನ್ ಹಂಗೆ ಸ್ಕ್ರೀನ್ಗೆ. ಬಾಬಾ ನೀವು ಏನಿಲ್ಲ ಮಾತೇ ಇಲ್ಲ ಗುರು. ಸಖತ್ ಫ್ಯಾಂಟಾಸ್ಟಿಕ್. ಮಾಡಿದ್ರೆ ಈ ಥರ ಪ್ರೆಸೆಂಟೇಷನ್ ಮಾಡಬೇಕು, ಮಾಡಿದ್ರೆ ಈ ಥರ ನೆರೇಷನ್ ಮಾಡಬೇಕು. ನೆರೇಷನ್ ಹೆಂಗೆ ಹೇಳಿದ್ದಾರೆ ಅಂತಂದರೆ ಒಂದೊಂದು ಸೀನು ಒಂದೊಂದು ಕ್ಯಾರೆಕ್ಟರ್ಗಳು ಸೂಪರಾಗಿ ನೆರೇಷನ್ ಹೇಳಿದ್ದಾರೆ. ಹಿಂಗೆ ಇರುತ್ತೆ, ಹಿಂಗೆ ಬರುತ್ತೆ, ಹಿಂಗೆ ಆಗುತ್ತೆ ಅನ್ನೋದನ್ನು ಸಖತ್ತಾಗಿ ಸೂಪರಾಗಿ ಟೆಕ್ನಿಕಲಿ ಫ್ಯಾಂಟಾಸ್ಟಿಕ್ ಹೇಳಿದೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 4 ಕ್ಯಾಮ್ರಾ ವರ್ಕ್. DOP ಭುವನ್ ಗೌಡ್ ಅವ್ರಿಗೆ ದೀರ್ಘದಂಡ ನಮಸ್ಕಾರಗಳು. ಏನು ಗುರು ನೀವು, ಯಪ್ಪ ಹಾಲಿವುಡ್ ಪಿಕ್ಚರಲ್ಲಿ ಕೂಡ ಈ ರೇಂಜಿಗೆ ಕ್ಯಾಮ್ರಾ ವರ್ಕ್ ಇರ್ತದೆ ನಾನು ನೋಡಿಲ್ಲಪ್ಪ. ಏನು ಸರ್ ನೀವು ಯಾವ ಇದರಲ್ಲಿ ಮಾಡ್ತೀರಿ, ನೀವು ಯಾವ ಕ್ಯಾಮ್ರಲ್ಲಿ ಮಾಡ್ತೀರಿ? ಎಲ್ಲರೂ ಅದೇ ಕ್ಯಾಮ್ರಲ್ಲಿ ಮಾಡ್ತೀರಿ, ನೀವು ಕೂಡ ಅದೇ ಕ್ಯಾಮ್ರಲ್ಲಿ. ಈ ರೇಂಜಿಗೆ ಸಿನಿಮಾ ಆಟೋಗ್ರಫಿ ಮಾಡ್ಬೋದು. ಈ ರೇಂಜಿಗೆ ಸಖತ್ತಾಗಿ ಲೈಟಿಂಗು, ಈ ರೇಂಜಿಗೆ ಕಲರ್ ಟೋನು, ಈ ರೇಂಜಿಗೆ ಕಲರ್ ಗ್ರೇಡಿಂಗು, ಒಂದೊಂದು ಫ್ರೇಮ್ ಟು ಫ್ರೇಮ್ ರಿಚ್ನ ಸೂಪರ್ ಸಖತ್ತು. ನೀವು ಬೇಗ ಹಾಲಿವುಡ್ಗೆ ಹೋಗಿ ಪಿಕ್ಚರ್ ಮಾಡ್ತೀರಾ ಅನ್ನೋ ರೇಂಜಿಗೆ ಸಿನಿಮಾಟೋಗ್ರಫಿ ಇದೆ. ಸೂಪರ್ ಫ್ಯಾಂಟಾಸ್ಟಿಕ್. ಪಾಯಿಂಟ್ ನಂಬರ್ 5 ಆರ್ಟ್ ಡಿಪಾರ್ಟ್ಮೆಂಟ್. ಶಿವಕುಮಾರ್ ಅವರು ಕೂಡ ಆರ್ಟ್ ಡಿಪಾರ್ಟ್ಮೆಂಟ್ನ ಒಂದು ಲೆವೆಲಿಗೆ, ಬೇರೆ ಲೆವೆಲಿಗಿದೆ, ನೆಕ್ಸ್ಟ್ ಲೆವೆಲ್. ಏನು ಸೆಟ್ಟುಗಿರೋದು, ಮೈನಿಂಗು, KGF ಮೈನಿಂಗ್, ಗೋಲ್ಡ್ ಮೈನಿಂಗ್ ಸೆಟ್ಟು, ಆಮೇಲೆ ಅಲ್ಲಿರುವಂಥ ಬಿಲ್ಡಿಂಗು, ಆಮೇಲೆ ಒಂದೊಂದು ಸೀನ್ ಸೆಟ್ಟು, ಒಂದೊಂದು ಸೀನ್ ಪ್ರಾಪರ್ಟೀಸ್ಗಳು. ಒಂದ ಎರಡ ಹೆಲಿಕಾಪ್ಟ್ರುಗಳು, ಒಂದ ಎರಡ ಹೇಳೋಕ್ಕೆ ಮಾತೇ ಇಲ್ಲ ಗುರು. ಈ ಸಿನಿಮಾ ಗೆಲ್ಲೋದಕ್ಕೆ ಮೇಜರ್ ಕಾರಣ ಆರ್ಟ್ ಡಿಪಾರ್ಟ್ಮೆಂಟ್ ಕೂಡ ಅಂದರೂ ತಪ್ಪಾಗಲಾರದು. ಸೂಪರ್ ಫ್ಯಾಂಟಾಸ್ಟಿಕ್. ಪಾಯಿಂಟ್ ನಂಬರ್ 6 ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಶಿವ ಸಮಲಿಂಗ ರವಿಬಸರು ಸರ್, ಯಾಕೆ ಸರ್ ನೀವು KGF 2 ಒಂದೇ ಒಂದು ಪ್ರಮೋಷನ್ ಕೊಟ್ಟಿಲ್ಲವೋ? ನಿಮಗೆ KGF ಟೀಮಿಗೆ ಏನಾದರೂ ಕ್ಲಾಸ್ ಆಗಿದೆಯಾ ಗೊತ್ತಿಲ್ಲ. ಒಂದೇ ಒಂದು ಕೂಡ ನೀವು ಮಾತಾಡಿಲ್ಲ ಮೀಡಿಯಾ ಮುಂದೆ ಬಂದು. ಯಾಕೆ ಏನಂತ ಗೊತ್ತಿಲ್ಲ. ಆದರೂ ನಿಮ್ಮ ಮ್ಯೂಸಿಕ್ಕು ಅದ್ಭುತ, ಅಮೋಘ, ಮಾರ್ವೆಲೆಸ್ಸು, ಮಾತುಗಳಿಲ್ಲ, ಒಳ್ಳೆ ಇಲ್ಲ, ಏನಿಲ್ಲ ಗುರು. ಅದಕ್ಕೆ ಮೇಲೆ ಏನು ಮ್ಯೂಸಿಕ್ಕು, ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು. ನೀವು ಆಡಿಯನ್ಸು ಹಿಂಗೆ ನೋಡ್ತಿರ್ಬೇಕು. ಸೀಟಿಂದ ಹಿಂಗೆ ಬರ್ಬೇಕು, ಪ್ರತಿ ಸೀನಿಗೆ ಹಿಂಗೆ ಬರ್ತಾರೆ. ಆ ಕಡೆ ಏನಾಗ್ತಿದೆ, ಈ ಕಡೆ ಏನಾಗ್ತಿದೆ, ನೀವು ಹಿಂದೆ ಏನು ಆಗಿದ್ದೀರಿ, ಮುಂದೆ ಏನಾಗ್ತಿದೆ, ಏನಿಲ್ಲ. ಹಂಗೆ ಒಂದೇ ಪ್ರೆಸೆಂಟೇಷನಲ್ಲೇ ಇರುತ್ತೆ, ಪ್ರೆಸೆಂಟಲ್ಲೇ ಇರ್ತೀವಿ ನಾವು. ಆ ರೇಂಜಿಗೆ ಮ್ಯೂಸಿಕ್ನ ಡನ್ ಏನು ಮಾಡಿದ್ರು. ಹಾಲಿವುಡ್ಡಲ್ಲಿ ಕೂಡ ಈ ರೇಂಜಿಗೆ ಮ್ಯೂಸಿಕ್ ಮಾಡಲ್ಲಪ್ಪ. ಒಬ್ಬ ಸಾಮಾನ್ಯ ಹಳ್ಳಿಯಲ್ಲಿರುವಂಥ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಈ ರೇಂಜಿಗೆ ಪಿಕ್ಚರ್ ಮಾಡ್ತಾರೆ, ಈ ರೇಂಜಿಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರೆ. ಸಾಕಾಗಿದೆ, ಫ್ಯಾಂಟಾಸ್ಟಿಕ್. ಸಿನಿಮಾ ಗೆಲ್ಲೋದಕ್ಕೆ ಮೇಜರ್ಗಿಂತ ಮೇಜರ್ ಕಾರಣ ಕೂಡ ಈ ಮ್ಯೂಸಿಕ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಏನು ಮ್ಯೂಸಿಕ್, ಈ ಥರ ಮ್ಯೂಸಿಕ್ ಮಾಡ್ಬೋದು.
ನಮ್ಮವರು ಅಂತೇಳಿ ತೋರಿಸ್ಕೊಟ್ಟ ಏಕೈಕ ಮ್ಯೂಸಿಕ್ ಡೈರೆಕ್ಟರ್ ದಟ್ ಈಸ್ ರವಿ ಬಸೂರ್. ವಾಹ್, ಹ್ಯಾಟ್ಸ್ ಆಫ್ ಟು ರವಿ ಬಸೂರ್ ಅವರು. ನೆಕ್ಸ್ಟ್ ಪಾಯಿಂಟ್ ನಂಬರ್ 7, ಕಾಸ್ಟ್ಯೂಮ್ ಡಿಸೈನ್. ಹೀರೋ ಕಾಸ್ಟ್ಯೂಮ್ ಅಂತೂ ಅಬ್ಬಾಬಾಬ ಏನು ಗುರು ರಿಚ್ನೆಸ್ಸು ಸಾಕಾತು. ಹಾಗೆ ಹೀರೋಯಿನ್ ಕಾಸ್ಟ್ಯೂಮು, ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳ ಕಾಸ್ಟ್ಯೂಮು ಎಲ್ಲವೂ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದೆ, ಮಾರ್ವೆಲಸ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 7, ಆರ್ಟಿಸ್ಟ್ ಪರ್ಫಾರ್ಮೆನ್ಸ್. ಅಬ್ಬಾಬಾಬಾಬಾ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಅಂತೂ ಹೀರೋ ಅವರು ಅವರು ಅವ್ರ ಬಗ್ಗೆ ಹೇಳೋದೇ ಬೇಡ. ಎಸ್ಸಿಗೆ ಸರಿಸಾಟಿ ಯಾರೂ ಇಲ್ಲ ಗುರು. ತಿಂದು ತೇಗಿ ಕುಡಿದು ಇಡೀ ಸ್ಕ್ರೀನ್ ಹಂಗೆ ಸುನಾಮಿ ಥರ ಸುಂಟ್ರಗಾಳಿ ಥರ ಆವರಿಸ್ಕೊಂಬಿಟ್ಟಿದ್ದಾರೆ. ಆ ರೇಂಜಿಯಾಗಿ ಪರ್ಫಾರ್ಮೆನ್ಸು, ಆ್ಯಂಗ್ರಿ ಯಂಗ್ ಮ್ಯಾನ್ ಆಗಿ ಆ್ಯಂಗ್ರಿ ಯಂಗ್ ಲುಕ್ಕು, ಹಾಗೆ ಕಣ್ಣಲ್ಲೇ ಪರ್ಫಾರ್ಮೆನ್ಸು, ಆ ಫೈಟ್ ಸೀಕ್ವೆನ್ಸು, ಡೈಲಾಗ್ ಡೆಲಿವರಿ, ಡೈಲಾಗ್ ಮಾಡ್ಯುಲೇಷನು, ಅಬಾಬಾಬಾಬಾಬಾ ಏನಪ್ಪ ಅವರು ತಿಂದು ಇಲ್ಲ ಮಾತೇ ಇಲ್ಲ, ಸೂಪರ್ ಫ್ಯಾಂಟಾಸ್ಟಿಕ್. ಅವರು ಎಂಟ್ರಿ ಸೀನಂತೂ ಅಬಾಬಾಬಾಬಾ ಏನು ಎಂಟ್ರಿ ಸೀನ್ ಗುರು. ಅವ್ರು ಬಂದಿರೋ ಬಿಲ್ಡಪ್ಪು, ಸಾಂಗು ಹೆಂಗಿದೆ ಎಂಟ್ರಿ ಸೀನು, ಸಿನಿಮಾದಲ್ಲಿ ನೋಡ್ಬೇಕು, ಸೂಪರ್. ಹಾಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆದಂಥ ರವೀನಾ ಟಂಡನ್, ಸಂಜಯ್ ದತ್ ಅವರು ಸೂಪರ್, ಅಚ್ಯುತ್ ಕುಮಾರ್ ಅವರು ಅಬಾಬಾಬಾ ಒಬ್ರಿಗಿಂತ ಒಬ್ಬರು ಸಖತ್ತಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸು ಸೂಪರ್, ನೆಕ್ಸ್ಟ್ ಲೆವೆಲ್ಗಿಂತ ಇನ್ನೊಂದು ನೆಕ್ಸ್ಟ್ ಲೆವೆಲೇ ಗುರು, ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 8, ಕ್ಯೂರಿಯಾಸಿಟಿ ಆ್ಯಂಡ್ ಎಕ್ಸೈಟಿಂಗ್ ಲೆವೆಲ್. ಪ್ರತಿ ಸೀನು ನಿಮಗೆ ಎಕ್ಸೈಟಿಂಗ್, ಹಂಗೆ ಎಕ್ಸೈಟ್ ಆಗ್ತಿರುತ್ತೆ, ರೋಮಾಂಚನ ಆಗ್ತಿರುತ್ತೆ ನಿಮ್ಮ ಸೀನ್. ಆ ರೇಂಜ್ಗೆ ಮ್ಯೂಸಿಕ್ಕು, ಸಿನಿಮಾಟೋಗ್ರಫಿ, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ನಿಮ್ಮನ್ನ ಹಂಗೆ ತೊಗೊಂಡು ಹೋಗ್ತಿರುತ್ತೆ, ಎಕ್ಸೈಟಿಂಗ್ ಲೆವೆಲ್ ಜಾಸ್ತಿ ಆಗ್ತಿರುತ್ತೆ. ಹಾಗೆ ಕ್ಯೂರಿಯಾಸಿಟಿ ಕೂಡ ಮುಂದೆ ಏನಾಗುತ್ತೆ ಅನ್ನೋದು ಹಂಗೆ ಟ್ಯಾಕ್ ಸೂಪರಾಗಿದೆ. ಏನು ಗುರು ಬಾಬಾ ಈ ರೇಂಜಿಗೆ ಎಕ್ಸೈಟಿಂಗು. ಇಡೀ 4 ವರ್ಷ ಆಡಿಯನ್ಸು, ಇಂಡಿಯನ್ ಆಡಿಯನ್ಸು, ಇದು ಇಂಡಿಯನ್ ಸಿನಿಮಾ, ಕರ್ನಾಟಕದಲ್ಲ, ಇದು ಇಂಡಿಯನ್ ಸಿನಿಮಾ, ಗರ್ವದಿಂದ ಹೇಳ್ತಿದ್ದೀನಿ, ಇದು ಇಂಡಿಯನ್ ಸಿನಿಮಾ. ಇಂಡಿಯಾದ ಎಲ್ಲ ಆಡಿಯನ್ಸ್ಗಳು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಆ ಎಕ್ಸ್ಪೆಕ್ಟೆಡ್ ಲೆವೆಲ್ನ 100 ಅಲ್ಲ 200% ಮೀರಿಸಿದೆ. ಆ ರೇಂಜಿಗೆ ಎಕ್ಸೈಟಿಂಗ್ ಆಗಿದೆ. ಕ್ಯೂರಿಯಾಸಿಟಿ ನಿಮ್ಮನ್ನ ಹಾಗೆ ಸಿನಿಮಾನ ನೋಡಿಸ್ಕೊಂಡು ಹೋಗ್ತಾ ಇರುತ್ತೆ, ಎಲ್ಲಿ ನಿಲ್ಲಲ್ಲ. ಎಂಡ್ ಆಗೋವರೆಗೂ ನೀವು ಈ ಕಡೆ ಟರ್ನ್ ಆಗೋ ಸೀನೇ ಇಲ್ಲ, ಗುಸ್ಕೆ ಮಾರಂಗೆ ಅಷ್ಟೇ. ನೆಕ್ಸ್ಟ್ ಪಾಯಿಂಟ್ ನಂಬರ್ 9, ಎಡಿಟಿಂಗ್. ಏನು ಗುರು ಎಡಿಟಿಂಗ್ ಮಾಡಿದಂಗೆ ಗುರು, ಏನು ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಇಡಬೇಕು, ಎಡಿಟಿಂಗು ಪ್ಯಾಟ್ರನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಎಡಿಟಿಂಗ್ನ ಈ ರೇಂಜಿಗೆ ಕೂಡ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಎಡಿಟಿಂಗು ನಾರ್ಮಲಾಗಿ ಹೆಂಗೆ ಮಾಡಿದೆ, ಒಂದು ಸ್ವಲ್ಪ ಕಟ್ಟು ಇದು ಮಾಡಿ ಸ್ವಲ್ಪ ಜೂಮ್ ಏನೇನೋ ಒಂದು ಎಫೆಕ್ಟ್ಗಳು ಇರ್ತವೆ. ಆದರೆ ಇದರಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಜಾಸ್ತಿ ಯೂಸ್ ಮಾಡಿದ್ದಾರೆ. KGF 1ನಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಟಕ್ ಅಂತ ಮ್ಯೂಸಿಕ್ ತಕ್ಕಂಗೆ ಮಾತ್ರ ಎಫೆಕ್ಟ್ ತಕ್ಕಂಗೆ ಮಾಡಿದ್ರು. ಆದರೆ ಇದರಲ್ಲಿ ಸೀನಿಗೆ ಟಕ್ ಅಂತ ಕಟ್ ಆಗುತ್ತೆ. ಎಡಿಟಿಂಗು ಏನು ಫಾಸ್ಟ್ ಎಡಿಟಿಂಗ್ ಅಂದರೆ ಶಾರ್ಪ್ ಎಡಿಟಿಂಗ್, ಸೂಪರಾಗಿ ಮಾಡಿದ ಹುಡುಗ ಉಜ್ವಲ್, ಸೂಪರ್ ಎಡಿಟಿಂಗ್ ಕೂಡ ಈ ಸಿನಿಮಾಗೆ ಗೆಲ್ಲೋದಕ್ಕೆ ಕಾರಣ ಆಗಿದೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 10, ಮೇಕಪ್. ಈ ಸಿನಿಮಾದ ಮೇಕಪ್ ಕೂಡ ನ್ಯಾಚುರಲಾಗಿ ಸಖತ್ತಾಗಿ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಜನಕ್ಕೆ ಮೇಕಪ್ ಮಾಡ್ಬೇಕಲ್ಲ ನ್ಯಾಚುರಲಾಗಿ, ಏನು ಗುರು, ವೆರಿ ನೈಸ್. ನೆಕ್ಸ್ಟ್ ಫೈನಲ್ ಆಗಿ ಫಿಲಿಮ್ ಮೇಕಿಂಗ್. ನಮಸ್ಕಾರ, ವಿಜಯ್ ಕಿರಗುಂದೂರವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಈ ಥರ ಸಿನಿಮಾನ ಫಿಲಿಮ್ ಮೇಕಿಂಗು ನಿರ್ಮಾಣ ಮಾಡಬೇಕು ಅಂತಂದರೆ, ಈ ಥರ ಸಿನಿಮಾನ ಮಾಡಬೇಕು ಅಂತಂದರೆ ಎಷ್ಟು ದುಡ್ಡು ಖರ್ಚಾಗುತ್ತೆ, ಏನು ಕತೆ, ಇಷ್ಟು ದುಡ್ಡು ನಮ್ಮಲ್ಲಿ ಬರುತ್ತಾ ಇಲ್ಲ ಅಂತ ಥಿಂಕ್ ಮಾಡಬೇಕು. ಆದರೆ ಇವರು ಥಿಂಕ್ ಮಾಡ್ದೇ ಸಿನಿಮಾ ಏನು ಖರ್ಚಾಗುತ್ತೆ ಎಲ್ಲನೂ ಒದಗಿಸಿದ್ದಾರೆ. ಸೂಪರಾಗಿ ಫ್ಯಾಂಟಾಸ್ಟಿಕ್ಕಾಗಿ ಸಿನಿಮಾ ಮೇಕಿಂಗ್ ಮಾಡಿದ್ದಾರೆ. ಹಾಲಿವುಡ್ ರೇಂಜ್ಗಿದೆ ಗುರು. ಬಾಲಿವುಡ್ ಪಿಕ್ಚರಲ್ಲೇ ಇದು ಹಾಲಿವುಡ್ ಪಿಕ್ಚರ್. ಮೈ ಟೆರಿಟರಿ ಈಸ್ ಬಾಲಿವುಡ್, ಹಾಲಿವುಡ್ ಅಲ್ಲ, ವರ್ಲ್ಡ್. ಫ್ಯಾಂಟಾಸ್ಟಿಕ್, ಮಾರ್ವೆಲಸ್. ಏನು ಮೇಕಿಂಗ್, ಎಲ್ಲರೂ ಸಾಕಾತಾಗಿ ಮಾಡಿದ್ರು ಮೇಕಿಂಗು. ಒಟ್ಟಿನಲ್ಲಿ ಈ ಸಿನಿಮಾ ಟೆಕ್ನಿಕಲಿ 100% 200% ವರ್ಕೌಟ್ ಆಗಿದೆ, ಸೂಪರಾಗಿದೆ. ಏನು ಕನ್ನಡ ಸಿನಿಮಾ ಅಂತಿದ್ದು ಹೇಳೋದೇ ಇಲ್ಲ, ಕನ್ನಡ ಸಿನಿಮಾನೇ ಅಲ್ಲ ಇದು, ಇಂಡಿಯನ್ ಸಿನಿಮಾ, ಹಾಲಿವುಡ್ ಸಿನಿಮಾ. ಕನ್ನಡ ಸಿನಿಮಾನ ಯಾವನಾದರೂ ಇನ್ಮೇಲೆ ಕೀಳಾಗಿ ಕನ್ನಡ ಸಿನಿಮಾನ ಅಂತ ಕೇಳಿದ್ರೆ ಗುಸ್ಕೆ ಮಾರಂಗೆ. ನೆಕ್ಸ್ಟ್ ಆಡಿಯನ್ಸ್ ಅನಾಲಿಸಿಸ್ ಪ್ರಕಾರ ಈ ಸಿನಿಮಾ ಮಾತೇ ಇಲ್ಲ ಗುರು,
ಪ್ರತಿಯೊಬ್ಬ ಆಡಿಯನ್ಸ್, ಕರ್ನಾಟಕದ ಪ್ರತಿಯೊಬ್ಬ ಆಡಿಯನ್ಸು, ಇಂಡಿಯಾದ ಪ್ರತಿಯೊಬ್ಬ ಆಡಿಯನ್ಸು ನೋಡಲೇಬೇಕು ಅಷ್ಟೇ. ಯಾಕಂತಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ನ 100 ಅಲ್ಲ 200% ಸ್ಯಾಟಿಸ್ಫೈ ಮಾಡುತ್ತೆ. ಪ್ರತಿ ಸೀನು, ಪ್ರತಿ ಸಾಂಗು, ಪ್ರತಿ ಹಾಡು, ಆರ್ಟಿಸ್ಟ್ ಪರ್ಫಾರ್ಮೆನ್ಸು ಏನು ಗುರು, 1-2 ಈ ಸಿನಿಮಾದಲ್ಲಿ 11 ಪಾಯಿಂಟ್ಸ್ ಬೇರೆ ಲೆವೆಲ್. ನೆಕ್ಸ್ಟ್, ಈ ಸಿನಿಮಾದ ಇಡೇನ್ ಡೀಟೇಲ್ಸ್ ಏನಪ್ಪ ಅಂತಂದರೆ, ಪ್ರಪಂಚದಲ್ಲಿ ತಾಯಿ ಮಾತಿಗೋಸ್ಕರ, ತಾಯಿಯ ಒಂದು ಆಸೆಗೋಸ್ಕರ, ತಾಯಿಯ ಗುರಿಗೋಸ್ಕರ ಮಗ ಏನು ಬೇಕಾದ್ರೂ ಮಾಡ್ತಾನೆ. ತಾಯಿಯ ಮಾತಿಗೆ ಪ್ರತಿಯೊಬ್ಬ ಮಗನೂ ಬದ್ಧವಾಗಿರಬೇಕು. ತಾಯಿಯ ಆಸೆಯನ್ನು ಈಡೇರಿಸಬೇಕು. ತಾಯಿ ಆಸೆ ಏನಿರುತ್ತೆ ಅದನ್ನು ಮಾಡಲೇಬೇಕು ಅನ್ನೋದು ಈ ಸಿನಿಮಾದ ಇಡೇನ್ ಡೀಟೇಲ್ಸ್. ಇವು ಸ್ಕ್ರಿಪ್ಟ್ ಆ್ಯಂಡ್ ಟೆಕ್ನಿಕಲ್ ಅನಾಲಿಸಿಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.